ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಜಾನು, ಹೋಗಿ ರೆಡಿ ಬಾ. ಎಲ್ಲಿಗೆ? ಹೇಳ್ತೀನಿ, ಬ್ಯೂಟಿಫುಲ್ ಆಗಿ ರೆಡಿ ಬಾ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಲ್ವಾ. ಪಾರ್ಟಿಗೆ ಹೋಗ್ಬೇಕು. ನಾವಿಬ್ರು ಪಾರ್ಟಿಗೆ ಹೋಗೋಣ. ನನ್ನ ಜೊತೆಗೆ ಬರ್ತೀಯ ಅಲ್ವಾ? ಪಾರ್ಟಿನ? ನೀವೇನ್ ಹೇಳ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಪಾರ್ಟಿಗೆ ಹೋಗ್ತೀವಲ್ಲ, ಅಲ್ಲೇ ಡೀಟೇಲ್ ಆಗಿ ಹೇಳ್ತೀನಿ. ಹೋಗು. ನಿಜನಾ ಅದಕ್ಕೆ? ಸರಿ ಅದಕ್ಕೆ, ನಾನು ಈಗಲೇ ಹೋಗಿ ರೆಡಿ ಆಗ್ತೀನಿ. ಸೇಡು ಬೆಂಕಿ ಇದ್ದ ಹಾಗೆ ಜಾನು, ಸುಡುತ್ತೆ ಸುಡುತ್ತೆ. ಅಪ್ಪ, ಇನ್ಮೇಲೆ ನಮ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ನಾವು ಗಂಡು ಮಕ್ಳು ಯಾರು ಕಿತ್ತಾಡ್ತಾನೆ ಇರಲಿಲ್ಲ. ಈ ಕಿತ್ತಾಟ ಗಲಾಟೆ ಏನೇ ಇದ್ರು ಈ ಹೆಣ್ಮಕ್ಳಿಂದಾನೇ ಆಗ್ತಾ ಇತ್ತು. ಇವಾಗ ಅವರೂ ಕಿತ್ತಾಡ್ತಾ ಇಲ್ಲ ಅಂದಮೇಲೆ ಈ ಮನೆ ಸ್ವರ್ಗ. ಮೆಲ್ಲಕ್ಕೆ ಮಾತಾಡೋ ಜಯರಮ್ಮ. ಈ ವಿಷಯ ಏನಾದರೂ ಜಡೆ ಕಿವಿಗೆ ಬಿತ್ತು ಅಂತ ಇಟ್ಕೋ, ಮುಂದಲೆ ಹಿಡ್ಕೊಂಡು ಕಾದಾಟಕ್ಕೆ ಶುರು ಮಾಡ್ಬಿಡ್ತಾರೆ. ಅಲ್ವಾ? ಮತ್ತೆ ಸುಮ್ಮನೆ ಬಿಡ್ತಾರೆ ಅವನ್ನ. ಅಣ್ಣ, ಅಡ್ಗೆ ಮನೇಲಿ 3 ಜನ ಖುಷಿ ಖುಷಿಯಾಗಿ ಮಾತಾಡ್ತಿದ್ದಾರೆ, ಕರೆದು ಹೇಳ್ಬಿಡ್ಲಾ? ಏಯ್ ಸೌಮ್ನೇರ, ಅಂತದ್ದೇನೂ ಆಗಲ್ಲ. ಅಮ್ಮಂಗೆ ಹೇಳ. ನನ್ನ ಪಾರ್ಟಿಗೆ ರೆಡಿ. ಎಲ್ರಿಗೂ ಬುದ್ಧಿ ಬಂತು, ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಜಾನು ನಿಂಗೆ? ಮನೇಲಿ ಅತ್ತೆ ಮಾವ ಎಲ್ರು ಪಾರ್ಟಿ ಪಬ್ಬು ಅಂತ ತಿರುಗ್ಬೇಡ ಅಂತ ಹೇಳ್ತಿದ್ದಾರೆ. ಆದ್ರೆ ನೀನ್ ಮಾತ್ರ ನಿನ್ ಮೊಂಡ ಹಠನ ಬಿಡೋದಿಲ್ಲ. ವಾಟ್? ಕಂಡಾಗೆಲ್ಲ ಪಾರ್ಟಿ ಅಂತ ಸುತ್ತತ್ಯ. ನಾಚಿಕೆ ಆಗಲ್ವಾ ನಿನ್ಗೆ? ಮೊನ್ನೆ ಮಾವ ಹೊಡ್ತಿದ್ದಾರೆ. ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಇನ್ ಹೇಗ್ ಹೇಳ್ಬೇಕು ನಿನ್ಗೆ? ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ ನೀವು? ಪಾರ್ಟಿಗೆ ಹೋಗೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ. ನಿನಗೆ ಹೇಳಿ ಪ್ರಯೋಜನ ಇಲ್ಲ ಬಿಡು. ನಿನಗ್ ದುಡ್ಡು ಕೊಟ್ಟು ಹಾಳು ಮಾಡಿರೋದ್ ನಾನಲ್ವಾ? ಇನ್ಮೇಲೆ ದುಡ್ಡು ಕೇಳು, 1 ರೂಪಾಯಿ ಕೊಡ್ತೀನ ನೋಡು. ಅದಕ್ಕೆ ನೀವು ನನಗೆ ಅವಮಾನ ಮಾಡ್ತಾ ಇದ್ದೀರಾ. ನಾನ್ ನಿಮಗೆ ಹೌದು, ಬುದ್ಧಿ ಹೇಳೋದಕ್ ಬಂದ್ರೆ ನಿನಗೆ ಅವಮಾನ ಅಂತ ಅನ್ಸುತ್ತೆ. ನೋಡು, ಮರ್ಯಾದೆಯಾಗಿ ರೂಮ್ಗೆ ಹೋಗು. ಇಲ್ಲ ಅಂತಂದ್ರೆ ಅಲ್ಲ ಅದಕ್ಕೆ ನೀವು ಯಾಕೆ ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ? ಚೆನ್ನಾಗಿ 4 ಬಾರ್ಸ್ ಹೇಳ್ಬೇಕಾ? ಅದ್ ಹಾಗಲ್ಲಪ್ಪ, ಸಾಧನ ಅದಕ್ಕೇನೆ. ಹೌದೌದು, ಹಿಂದೆ ಎಲ್ಲ ದುಡ್ಡು ಕೊಟ್ಟೆ ಅಂತ ಈಗ್ಲೂ ಹಾಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಲೆಟ್ ಮಿ ಎಕ್ಸ್ಪ್ಲೇನ್. ಏಯ್, ನಿನ್ ಎಕ್ಸ್ಪ್ಲೇನು ನಿನ್ ತಲೆ. ಹೋಗ್, ಸುಮ್ಮನೆ ಮರ್ಯಾದೆಯಿಂದ ಒಳಗಡೆ ಹೋಗು. ಅಣ್ಣ, ನೀವೆಲ್ಲ ಯಾಕೆ ಹೀಗೆ ಆಡ್ತಿದ್ದೀರಾ? ನನ್ನ ಮಾತನ್ನ ಸ್ವಲ್ಪ ಕೇಳಿ. ಕೇಳಲ್ಲ ಕಣೆ, ಇನ್ ಮುಂದೆ ಯಾರು ನಿನ್ ಮಾತು ಕೇಳಲ್ಲ. ನಮ್ಮ ಮಾತನ್ನೇ ಕೇಳಬೇಕು. ಪಾರ್ಟಿ ಗೀಟಿ ಅಂತ ಹೋದ್ರೆ ಕಾಲ್ ಮುರಿದಾಕ್ತೀನಿ ನೋಡು. ಅಮ್ಮ, ನಾನೇನ್ ಚಿಕ್ಕ ಮಗು ಅಲ್ಲಮ್ಮ. ದೊಡ್ಡೋಳ್ ತರ ಯಾವ್ದಾದ್ರು ನಡ್ಕೊಂಡಿದ್ಯಾ ಜಾನ್ವಿ? ಅದಕ್ಕೆ ನಾವು ಹೇಳೋದೇನು ತಲೆಗೆ ಹೋಗ್ತಾ ಇಲ್ಲ. ನಾನ್ ಪಾರ್ಟಿಗೆ ಹೋಗ್ತಾ ಇಲ್ಲ. ಪಾರ್ಟಿಗೆ ಹೋಗೋಣ ಅಂತ ಹೇಳಿದ್ದೆ. ನಿನ್ ಫ್ರೆಂಡ್ಸ್ ಅಲ್ಲ, ಯಾರು ಹೇಳಿದ್ರು ಕಳ್ಸಲ್ಲ ಜಾನು. ಅದಕ್ಕೆ ನೀವು ನನ್ನ ಸಿಕ್ಕಾಕ್ಸ್ತಿದ್ದೀರಾ? ಅದಕ್ಕೆ ರಾಜ ರೋಷವಾಗಿ ರೆಡಿಯಾಗಿ ಬಂದು ಪಾರ್ಟಿಗೆ ಹೋಗ್ತೀನಿ ಅಂತ ಬಂದು ನಿಂತಿದ್ಯಾ? ಇನ್ನೇನ್ ಮಾಡ್ಬೇಕು ನಿನ್ನ? ಅದಕ್ಕೆ ವಾಟ್ಸ್ ರಾಂಗ್? ಬಾಯಿ ಮುಚ್ಕೊಂಡು ಒಳಗಡೆ ಹೋದ್ರೆ ಸರಿ ಜಾನು, ಇಲ್ಲಾಂದ್ರೆ 4 ಬೀಳುತ್ತೆ. ಹಾ, ಏನ್ರಿ, ದೋಸೆ ಕಾರ್ನರ್ ನ್ಯೂಸ್ ಆಯ್ತಾ? ಅಕ್ಕ ಬಾವ ಮಧ್ಯೆ ಪ್ರೀತಿ ಏನಾದ್ರು ಮೂಡ್ತಾ? ರೀ, ಸುಮನಾಥ್ಕೆನ ಮೆಚ್ಕೊಳ್ದವ್ರು ಈ ಭೂಮಿ ಮೇಲೆ ಇದಾರ ಅಂತ ಕೇಳ್ಬೇಕು ನೀವು. ಅಂಥದ್ರಲ್ಲಿ ಕಟ್ಕೊಂಡಿರೋ ಗಂಡ ಮೆಚ್ಚಿಲ್ಲ ಅಂದ್ರೆ
ಆ ದೇವ್ರ ಮೆಚ್ತಾನ? ಅದು ಅಲ್ದೆ ಅದಕ್ಕೆ ಮಾಡಿರೋ ಕೆಲ್ಸಕ್ಕೆ ಅವ್ರ ನಮ್ಮ ಮನೇಲಿ ಸೂಪರ್ ವುಮೆನ್ ಆಗಿದಾರ್ರಿ. ಹೌದಾ? ಅಂತದೇನಾಯ್ತು? ಸುಮನಾಸ್ಕೆಯಿಂದ ನಮ್ಮ ಮನೆ ನೆಮ್ಮದಿ ಒಗ್ಗಟ್ಟು ಹಾಳಾಗುತ್ತೆ ಅನ್ಕೊಂಡಿದ್ದಲ್ಲ ಅಣ್ಣ, ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಯ್ತು ರೀ. ಮನೇಲಿ ಇದ್ದಿದ್ದ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗೋಯ್ತು ರೀ. ಅಯ್ಯೋ, ಅಂತದ ಅಕ್ಕ ಏನ್ ಮಾಡಿದ್ಲು? ಸ್ವಲ್ಪ ಬಿಡ್ಸ ಹೇಳ್ತೀರಾ? ಸುಮನಾಥ್ಗೆ ಸಾಧನಾಥ್ಗೆನ ಬದಲಾಯಿಸ್ಬಿಟ್ರು ರೀ. ಏನು? ಹೌದು ರೀ, ಸುಮನಾಥ್ಗೆನ ಶತ್ರು ತರ ನೋಡ್ತಿದ್ದ ಸಾಧನಾಥ್ಗೆ ಸುಮನಾಥ್ಗೆನ ಮೆಚ್ಕೊಂಡಿದಾರ್ರಿ. ಈಗ ಅವ್ರಿಬ್ರು ಒಂದಾಗಿದ್ದಾರೆ ರೀ. ರೀ, ನಿಮ್ಗೆ 32 ಹಲ್ಲಿದೆ ಅಂತ ನಂಗೆ ಗೊತ್ತು, ನೀವ್ಯಾಕ್ರಿ ಹೀಗ್ ನಗ್ತಾ ಇದ್ದೀರಾ? ಅಕ್ಕ ಸಾಧನ ಅಕ್ಕನ್ ಬದಲಾಯಿಸೋದಂದ್ರೆ ಏನು? ನಾನಂತೂ ನಂಬಲ್ಲ. ಅಲ್ಲ, ನಿಮಗ್ ಜೋಕ್ ಮಾಡೋದಕ್ಕೆ ಬಕ್ರ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ರೀ, ನಾನ್ ಜೋಕ್ ಮಾಡ್ತಿಲ್ಲ ರೀ. ನಿಜವಾಗ್ಲೂ ಏನ್ ನಡೀತು ಅಂತ ನಿಮ್ಗೆ ಗೊತ್ತಾದ್ರೆ ನೀವೇ ನಂಬ್ತೀರಾ. ಆಕ್ಚುಲಿ ಮನೇಲಿ ಏನಾಯ್ತು ಗೊತ್ತಾ ರಾಜಿ ಅವ್ರೆ, ಸುಮನಾಥ್ಗೆ ನನ್ನ ಬದಲಾಯಿಸಿದಾಗೆ ಸಾಧನಾಥ್ಗೆನೂ ಬದಲಾಯಿಸ್ಬಿಟ್ರು ರೀ. ಮನೇಲಿದ್ದ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ನಮ್ಮ ಮನೆ ನೋಡಕ್ ಎಷ್ಟು ಖುಷಿ ಆಗುದು ಗೊತ್ತಾ ನಂಗೆ. ನಿಜವಾಗ್ಲೂ ರೀ, ನನ್ ಹುಟ್ಟಾಗಿಂದ ನಮ್ಮ ಮನೆ ಎಷ್ಟು ಒಗ್ಗಟ್ಟಾಗಿದ್ದು ನಾನು ನೋಡೇ ಇಲ್ಲ. ಆದ್ರೆ ಇವಾಗ ಮನೇಲಿ ಎಲ್ಲರೂ ಎಷ್ಟು ನೆಮ್ಮದಿಯಿಂದ ಪ್ರೀತಿಯಿಂದ ಖುಷಿಯಾಗಿದ್ದಾರೆ ಗೊತ್ತಾ. ಮೋಸ್ಟ್ಲಿ ಸ್ವರ್ಗ ಅಂದ್ರೆ ಹೀಗೆ ಇರ್ಬೇಕೇನೋ, ಆ ತರ ಇದೆ ನಮ್ಮ ಮನೆ. ಇದೆಲ್ಲ ಆಗಿದ್ದು ನಮ್ಮ ಅತ್ತಿಗೆಯಿಂದ. ನಿಜವಾಗ್ಲೂ ರೀ, ಸುಮನಾಥ್ಗೆ ಆ ದೇವ್ರು ನಮ್ಮ ಮನೆಗೆ ಕೊಟ್ರೋ ವರ. ನಿಮ್ಮ ಅಕ್ಕ ನಮ್ಮ ಮನೆಗೆ ದೇವತೆ ತರ ಬಂದ್ರು ರೀ, ದೇವತೆ ತರ ಬಂದ್ರು. ಇನ್ಮೇಲಿಂದ ನಾನು ಲೈಫ್ನ ಸೀರಿಯಸ್ ತಗೋತೀನಿ. ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ. ತಪ್ಪು ದಾರಿ ತುಳಿದೆ ಒಳ್ಳೆ ದಾರಿ ನಡೀತೀನಿ. ಸುಮನಾಥ್ಕೆಯಿಂದ ನಾನು ಕಲಿತ ದೊಡ್ಡ ಪಾಠ ಏನ್ ಗೊತ್ತಾ? ನಮ್ಮಿಂದ ಒಬ್ರಿಗೆ ಒಳ್ಳೇದ್ ಮಾಡಕ್ ಆಗದಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾಡ್ಬಾರ್ದು, ಕೆಟ್ಟದ್ ಮಾಡ್ಲೇಬಾರ್ದು. ಸುಭಾಷ್ ಅವ್ರೆ, ಅಕ್ಕನ ಮೇಲೆ ನೀವು ತೋರಿಸ್ತಿರೋ ಪ್ರೀತಿ, ಆರಾಧಿಸ್ತಿರೋ ರೀತಿ ನಾನು ನಿಮ್ಮನ್ನ ಪ್ರೀತಿಸೋ ಹಾಗೆ ಮಾಡ್ತಿದ್ದೆ. ನನಗೆ ಹೇಳ್ ಮಾಡ್ಸಿದ ಹುಡುಗ ನೀವು. ನನ್ನ ಹುಡುಗ ಹೇಗಿರ್ಬೇಕು ಅಂತ ಆಸೆ ಕನಸುಗಳನ್ನ ಹೊತ್ಕೊಂಡಿದ್ದೋ ನೀವು ಹಾಗೆ ಇದ್ದೀರಾ. ಕುಟುಂಬದ ಮೇಲೆ ನಿಮ್ಗಿರೋ ಪ್ರೀತಿ ನೋಡ್ತಿದ್ರೆ ನನಗೆ ಖುಷಿ ಆಗ್ತಿದೆ. ನಮ್ಮ ಕುಟುಂಬನೂ ನಿಮ್ಮ ಕುಟುಂಬದಾಗ ನೋಡ್ಕೋತಿದ್ದೀರಾ ಅನ್ನೋ ಭರವಸೆಗಳು ಹೆಚ್ಚಾಗ್ತಿದೆ. ಅಕ್ಕನ್ ಗೌರವಿಸೋ ನಿಮ್ಮ ಗುಣಕ್ಕೆ ನಾನು ಕಳೆದು ಹೋಗ್ತಿದ್ದೀನಿ ಸುಭಾಷ್. ಐ ಆಮ್ ಇನ್ ಲವ್. ಹೌದಾ? ಏನಾದ್ರು ಹೇಳಿದ್ರಾ? ಹೇಳಿರ್ತಾರ. ನನ್ನ ಅತ್ತಿಗೆ ಬಗ್ಗೆ ಇಷ್ಟೊಂದು ಮಾತಾಡ್ತೀನಿ ಅಂದ್ಮೇಲೆ ಒಂದ್ಸಲ ಆದ್ರೆ ಏನಾದ್ರು ಹೇಳ್ಕೊಂಡಿರ್ತಾರೆ ಅಲ್ವಾ? ಆದ್ರೂ ಕೇಳಿ, ನಾನು ಹೇಳ್ತೀನಿ. ಆಯ್ತಾಯ್ತು, ಎಲ್ರೂ ಸೇರ್ಕೊಂಡು ಅವಳಿಗೆ ಬೈಬೇಡಿ. ಜಾನು, ಬರ್ಬೇಡ, ಅಲ್ಲೇ ನಿಂತ್ಕೊ ನೀನು. ಬಂದ್ಬಿಟ್ಲು ಯಾವಾಗ್ಲೂ ನನಗೆ ಬುದ್ಧಿ ಹೇಳೋದಕ್ಕೆ. ಎಷ್ಟು ದುರಂಕಾರ ನೋಡು. ಸುಮನ ಪಾಪ ನಿನ್ ಪರವಾಗಿ ಮಾತಾಡಕ್ ಬಂದ್ರೆ ಸೊಕ್ಕಿನ ಮಾತು ಮಾತಾಡ್ತೀಯಾ? ಒಂದ್ ನಿಮಿಷ. ಸುಮಾ, ನೀನೇ ಇದನ್ನೆಲ್ಲ ಸರಿ ಮಾಡ್ಬೇಕು. ನಾನೇನ್ ಮಾಡ್ಬೇಕಕ್ಕ? ಅತ್ತೆ ಮಾವ, ನನ್ನೊಂದು ನಿರ್ಧಾರಕ್ಕೆ ನಿಮ್ಮ ಪರ್ಮಿಷನ್ ಬೇಕು. ಏನ್ ನಿರ್ಧಾರ ತಾಯಿ? ಈ ಮನೆ ಸಂಬಂಧಗಳು ಒಡೆದು ಚೂರಾಗಿತ್ತು. ಅದನ್ನ ಸರಿ ಮಾಡಿದವಳು ನಮ್ ಸುಮಾ. ತೀರ್ಥನ ಎಲೆಕ್ಷನ್ ಅಲ್ಲಿ ಗೆಲ್ಸಿ ಆದರ್ಶ ಹೆಂಡತಿ ಅಂತ ಪ್ರೂವ್ ಮಾಡಿದ್ಲು. ಸುಭಾಷ್ ಗೆದ್ದಿದ್ದ ಚಟಗಳನ್ನೆಲ್ಲ ಬಿಡಿಸಿ ಅದ್ಕೆ ಸ್ಥಾನದಲ್ಲಿರೋ ತಾಯಿ ಅಂತ ನಿರೂಪಿಸಿದ್ಲು. ನನ್ನ ಅಹಂಕಾರಗಳನ್ನೆಲ್ಲ ದೂರ ಮಾಡಿ ನನಗೆ ಒಳ್ಳೆ ಗೆಳತಿ, ತಂಗಿ ಆಗಿದ್ದಾಳೆ. ಸುಮಾ, ನೀನು ಎಲ್ರನ್ನೂ ಬದಲಾಯಿಸಿದ್ಯಾ, ಆದ್ರೆ ಇವಳನ್ನ ಬಿಟ್ಟು. ಮೊದ್ಲು ಇವಳನ್ನ ಬದಲಾಯಿಸು. ಅದಕ್ಕೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಇವಳು ನನ್ನನ್ನು ಬದಲಾಯಿಸದ? ಅದ್ ಸಾಧ್ಯನೇ ಇಲ್ಲ. ಅದಕ್ಕೆ
ಯಾಕಂದ್ರೆ ನಾನು ಸರಿಯಾಗೇ ಇದ್ದೀನಿ. ಶಟಪ್ ಜಾನು. ಅಕ್ಕೆ ಏನು ಏನ್ ಸರಿಯಾಗಿರೋದು ನೀನು? ಮಾತಾಡೋದ್ರಲ್ಲಿ, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದ್ರಲ್ಲಿ, ಬಿಹೇವಿಯರ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಸರಿಯಾಗಿದ್ಯಾ? ಸುಮಾ, ಇನ್ಮೇಲೆ ಜಾನು ಸಂಪೂರ್ಣ ಜವಾಬ್ದಾರಿ ನಿಂದು. ನೀನೇ ಇವಳನ್ನ ಬದಲಾಯಿಸ್ಬೇಕು. ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ ಇವಳು. ನಾಳೆ ಇವಳನ್ನ ನೋಡಕ್ ಬರೋ ಗಂಡು ಈ ಮನೆಗ್ ಸರಿ ಹೋಗುವಂತ ಕ್ವಾಲಿಟೀಸ್ ಏನಿದೆ ಇವಳಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ತುಂಡು ಬಟ್ಟೆಗಳನ್ನ ಹಾಕೊಂಡು ಪಾರ್ಟಿ ಪಬ್ಬು ಅಂತ ತಿರುಗ್ತಾಳೆ, ರಾತ್ರಿ ಕುಡ್ಕೊಂಡ್ ಬರ್ತಾಳೆ ಅಂತ ಹೇಳೋಣವಾ? ಅಥವಾ ಪೂಜೆ ಪುನಸ್ಕಾರ ವಿಧಿವಿಧಾನಗಳು ಇದ್ಯಾವುದೋ ಗೊತ್ತಿಲ್ಲ, ಶಾಸ್ತ್ರ ಸಂಪ್ರದಾಯ ಅಂತೂ ಮೊದ್ಲೇ ಬರಲ್ಲ ಅಂತ ಹೇಳ್ಬೇಕಾ? ಅವ್ರ ಮುಂದೆ ನಾವು ತಲೆ ತಗ್ಗಿಸ್ಕೊಂಡು ಸಾರಿ ಸರ್, ಇವಳಿಗೆ ಯಾವ ಒಳ್ಳೆ ಕ್ವಾಲಿಟೀಸ್ನು ನಾವು ಕಲ್ಸಿಲ್ಲ, ತುಂಬಾ ಮುದ್ದಾಗಿ ಸಾಕ್ಬಿಟ್ಟಿದೀವಿ ಅಂತ ಹೇಳ್ಬೇಕಾ? ಸರಿಯಾಗಿ ಹೇಳಿದೆ ಸಾಧನ. ನಿನ್ನ ಮಾತು 100ಕ್ಕೆ 100% ಕರೆಕ್ಟ್ ಆಗಿದೆ. ಸುಮಾ, ನೀನ್ ಈ ಮನೆಗೆ ಬಂದು ಕಡಿಮೆ ದಿವಸದಲ್ಲೇ ಹೇಗೆ ಹೆಸರನ್ನ ಸಂಪಾದಿಸಿದ್ಯೋ, ಹೇಗೆ ಮನೆ ಮಗಳಾಗಿದೆಯೋ, ಹಾಗೆ ಜಾನು ಕೂಡ ಹೋಗೋ ಮನೆಗೆ ಮನೆ ಮಗಳಾಗ್ಬೇಕು. ಎಲ್ಲದನ್ನು ನೀನೇ ಇವಳಿಗೆ ಕಲಿಸ್ಬೇಕು. ರಂಗೋಲಿ ಹಾಕೋದು, ಹೂ ಕಟ್ಟೋದು, ಪೂಜೆ ಮಾಡೋದು, ಅಡ್ಗೆ ಮಾಡೋದು, ಎಲ್ಲದಕ್ಕಿಂತ ಮೊದಲು ಬೇಗ ಹೇಳೋದನ್ನ ಕಲಿಸು. ಸಾಧನ, ನಿನ್ನೆಲ್ಲ ಮಾತಿಗೆ ನನ್ನ ಒಪ್ಪಿಗೆ ಇದೆ. ಏನ್ ಪದ್ದು, ನಿನಗಿದು ಸರಿ ಅನ್ಸುತ್ತಾ? ಹೇಳು. ಖಂಡಿತ ಒಪ್ಪಿಗೆ ಇದೆ ರೀ. ಸರಿ, ನನಗೂ ಒಪ್ಪಿಗೆ ಇದೆ. ಸುಮನ ಅವರು ಜಾನ್ವಿ ಜವಾಬ್ದಾರಿ ತಗೋತಾರೆ ಅಂದರೆ ಇವಳು ಹೋಗಿ ಬರಲಿ. ಹಾಗಾದರೆ ಫಿಂಗರ್ಸ್ ಕ್ರಾಸ್ಡ್, ಇನ್ನೊಂದು ತಿಂಗಳಲ್ಲಿ ಜಾನೂನು ಮುದ್ದಿನ ಮಗಳಾಗ್ತಾಳೆ. ಅರೆ, ಒಳ್ಳೆ ಕೆಲಸಕ್ಕೆ ತಡೆ ಯಾಕೆ? ಸುಮಾ, ಇನ್ಮೇಲೆ ಇವಳ ಜವಾಬ್ದಾರಿ ಎಲ್ಲ ನಿಂದೆ. ಇವಳನ್ನ ಸರಿ ಮಾಡಬೇಕಾಗಿರೋದು ನೀನೆ.